ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 10 ಮ್ಯಾಥ್ಸ್. ಇದರಲ್ಲಿ ಸಮಾಂತರ ಶ್ರೇಣಿ ಬಗ್ಗೆ ಅಭ್ಯಾಸ ಮಾಡೋಣ. ಗಣಿತ ಭಾಗ 1. ಈಗ ಸಮಾಂತರ ಶ್ರೇಣಿ 5ನೇ ಅಧ್ಯಾಯ ಮಾಡಲಾಗಿದೆ. ಸಮಾಂತರ ಶ್ರೇಣಿ 5ನೇ ಅಧ್ಯಾಯ ಹೊಸ ಟೆಕ್ಸ್ಟ್ ಬುಕ್ ಪ್ರಕಾರ. ಅಧ್ಯಾಯ 5 ಸಮಾಂತರ ಶ್ರೇಣಿ. ಸಮಾಂತರ ಶ್ರೇಣಿ ಅಂದರೆ ಅಭ್ಯಾಸ ಮಾಡೋಣ. ಸಮಾಂತರ ಶ್ರೇಣಿಯು ಒಂದು ಸಂಖ್ಯಾ ಪಟ್ಟಿಯಾಗಿದ್ದು, ಇದು ಮೊದಲನೇ ಪದವನ್ನು ಹೊರತುಪಡಿಸಿ ಉಳಿದ ಪ್ರತಿ ಹಿಂದಿನ ಪದಕ್ಕೆ ಒಂದು ಸ್ಥಿರ ಸಂಖ್ಯೆ ಅಂದರೆ ವ್ಯತ್ಯಾಸ ಡಿ ಯನ್ನು ಕೂಡಿಸಿದಾಗ ಅದರ ಮುಂದಿನ ಸಂಖ್ಯೆ ಸಿಗುತ್ತದೆ. ಈ ಸ್ಥಿರ ಸಂಖ್ಯೆ ಡಿ ಯನ್ನು ಸಾಮಾನ್ಯ ವ್ಯತ್ಯಾಸ ಎಂದು ಕರೆಯುವರು. ಸಮಾಂತರ ಶ್ರೇಣಿಯನ್ನು ಹೀಗೂ ಬರೆಯಬಹುದು. ಸಮಾಂತರ ಶ್ರೇಣಿ ಅಂದರೆ ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡೆಯುವ ಸಂಖ್ಯಾ ಪಟ್ಟಿಯೇ ಸಮಾಂತರ ಶ್ರೇಣಿ ಎಂದು. ಈಗ ಉದಾಹರಣೆ ನೋಡೋಣ. ಉದಾಹರಣೆ 1 1 2 3 4 ಡ್ಯಾಶ್ ಡ್ಯಾಶ್. ಪ್ರತಿ ಪದ ಅದರ ಹಿಂದಿನ ಪದಕ್ಕಿಂತ ಒಂದು ಹೆಚ್ಚಾಗಿದೆ. ಇದಕ್ಕೆ ಸಮಾಂತರ ಶ್ರೇಣಿ ಎನ್ನುವರು. 100 70 40 30 ಡ್ಯಾಶ್ ಡ್ಯಾಶ್. ಪ್ರತಿ ಅದರ ಹಿಂದಿನ ಪದಕ್ಕಿಂತ 30 ಕಡಿಮೆ ಇದೆ. ಇದು ಸಮಾಂತರ ಶ್ರೇಣಿ ಎನ್ನುವರು. -3 -2 -1 0 ಡ್ಯಾಶ್ ಡ್ಯಾಶ್. ಹಿಂದಿನ ಪದಕ್ಕೆ ಒಂದನ್ನು ಕೂಡಿಸುವುದರಿಂದ ಪ್ರತಿ ಪದವನ್ನು ಪಡೆಯಬಹುದು. ಇದಕ್ಕೆ ಸಮಾಂತರ ಶ್ರೇಣಿ ಎನ್ನುವರು. 4ನೇ ಉದಾಹರಣೆ 3 3 3 ಡ್ಯಾಶ್ ಡ್ಯಾಶ್. ಪ್ರತಿ ಪದವನ್ನು 0 ಇಂದ ಕೂಡಿಸುವುದರಿಂದ ಇದು ಪಡೆಯುವುದು. ಇದಕ್ಕೆ ಸಮಾಂತರ ಶ್ರೇಣಿ ಎನ್ನುವರು. -1 -1.5 -2.0 -2.5. ಪ್ರತಿ ಪದವನ್ನು ಹಿಂದಿನ ಪದಕ್ಕೆ -0.5 ಅನ್ನು ಕೂಡಿಸುವುದರಿಂದ ಇದು ಸಮಾಂತರ ಶ್ರೇಣಿ ಆಗುತ್ತದೆ. ಇದರ ವ್ಯತ್ಯಾಸ 0.5. ಪ್ರತಿಯೊಂದು ಪದಕ್ಕೆ ವ್ಯತ್ಯಾಸ ಸಮವಾಗುತ್ತದೆ. ಅದೇ ತರ ಉದಾಹರಣೆಗಳನ್ನು ನೋಡೋಣ. 4 10 16 22. ಇಲ್ಲಿ 4 ಮತ್ತು 10ರ ನಡುವಿನ ವ್ಯತ್ಯಾಸ 6. 10 ಮತ್ತು 16 ನಡುವಿನ ವ್ಯತ್ಯಾಸ 6. 16 ಮತ್ತು 22 ನಡುವಿನ ವ್ಯತ್ಯಾಸ 6. ಈ ತರ ವ್ಯತ್ಯಾಸ ಸಮವಾಗಿದ್ದರಿಂದ ಇದು ಒಂದೇ ಆಗಿರೋದ್ರಿಂದ ಇದು ಸಮಾಂತರ ಶ್ರೇಣಿ ಆಗಿರುತ್ತದೆ. ಅದೇ ತರ ಎರಡನೇ ಉದಾಹರಣೆ 50 100 150 200. ಇದರ ವ್ಯತ್ಯಾಸ 50 50. ಅದರಿಂದ ಇದು ವ್ಯತ್ಯಾಸ ಸಮ ಇರೋದ್ರಿಂದ ಇದು ಸಮಾಂತರ ಶ್ರೇಣಿ ಆಗಿರುತ್ತದೆ. ಕೊಟ್ಟಿರುವ ಸಂಖ್ಯೆ ಪಟ್ಟಿ A1 A2 A3 ಒಂದು ಸಮಾಂತರ ಶ್ರೇಣಿ ಆಗಬೇಕಾದರೆ A2 A1 A3 A2 A4 A3 ಇವುಗಳ ಒಂದೇ ರೀತಿ ಬೆಲೆ ಹೊಂದಿರಬೇಕು. ಈಗ ಪರಿಮಿತ ಸಮಾಂತರ ಶ್ರೇಣಿ ಬಗ್ಗೆ ಅಭ್ಯಾಸ ಮಾಡೋಣ. ನಿರ್ದಿಷ್ಟ ಪದಗಳ ಸಂಖ್ಯೆಯನ್ನು ಮಾತ್ರ ಹೊಂದಿರುವ ಶ್ರೇಣಿಯ ಪರಿಮಿತ ಸಮಾಂತರ ಶ್ರೇಣಿ ಎನ್ನುವರು. ಇದು ಕೊನೆಯ ಪದವನ್ನು ಹೊಂದಿರುತ್ತದೆ. ಉದಾಹರಣೆಗೆ 200 250 300 ಡ್ಯಾಶ್ 750. ಇಲ್ಲಿ ಕೊನೆ ಪದ ಹೊಂದಿರುತ್ತದೆ. ಇದರಿಂದ ಇದು ಪರಿಮಿತ ಸಮಾಂತರ ಶ್ರೇಣಿ. ಒಂದು ಸಮಾಂತರ ಶ್ರೇಣಿಯ ನಿರ್ದಿಷ್ಟ ಪದಗಳ ಸಂಖ್ಯೆಯನ್ನು ಮಾತ್ರ ಹೊಂದಿದ್ದರೆ ಅದು ಪರಿಮಿತ ಶ್ರೇಣಿ. ಪರಿಮಿತ ಶ್ರೇಣಿಗೆ ಕೊನೆ ಪದ ಇರುತ್ತದೆ. ಈಗ ಅಪರಿಮಿತ ಬಗ್ಗೆ ಕೇಳೋಣ. ನಿರ್ದಿಷ್ಟ ಪದಗಳ ಸಂಖ್ಯೆಯನ್ನು ಹೊಂದಿರದ ಕೊನೆಯ ಪದವಿಲ್ಲದ ಶ್ರೇಣಿಗೆ ಅಪರಿಮಿತ ಸಮಾಂತರ ಶ್ರೇಣಿ ಎನ್ನುವರು. ಉದಾಹರಣೆಗೆ 6 9 12 15. ಇಲ್ಲಿ ಕೊನೆ ಪದ ಇಲ್ಲ, ಆದ್ದರಿಂದ ಅಪರಿಮಿತ ಸಮಾಂತರ ಶ್ರೇಣಿ ಆಗಿದೆ. ಅಪರಿಮಿತ ಸಮಾಂತರ ಶ್ರೇಣಿ ಉದಾಹರಣೆ ನೋಡೋಣ. ಅಪರಿಮಿತ ಸಮಾಂತರ ಶ್ರೇಣಿ ಒಂದು ಸಮಾಂತರ ಶ್ರೇಣಿ ಅಪರಿಮಿತ ಪದಗಳ ಸಂಖ್ಯೆಯನ್ನು ಹೊಂದಿದ್ದರೆ ಅದನ್ನು ಅಪರಿಮಿತ ಶ್ರೇಣಿ ಎನ್ನುವರು. ಅಪರಿಮಿತ ಶ್ರೇಣಿಗೆ ಕೊನೆ ಪದ ಇರುವುದಿಲ್ಲ. 3 7 11 ಡ್ಯಾಶ್ ಡ್ಯಾಶ್. ಇಲ್ಲಿ ಕೊನೆ ಪದ ಇಲ್ಲ. 1 4 7 10. ಇಲ್ಲಿ ಕೊನೆ ಪದ ಇಲ್ಲ. -10 -15 -20. ಇಲ್ಲಿ ಕೊನೆ ಪದ ಇರುವುದಿಲ್ಲ. ಆದ್ದರಿಂದ ಇದು ಅಪರಿಮಿತ ಸಮಾಂತರ ಶ್ರೇಣಿ ಎಂದು ಕರೆಯುವರು. ಮೊದಲನೇ ಪದ ಎ ಎಂದು ಸೂಚಿಸುತ್ತವೆ. ಸ್ಮಾಲ್ ಎ ಮೊದಲನೇ ಪದವನ್ನು ಸೂಚಿಸುತ್ತದೆ. ಸಾಮಾನ್ಯ ವ್ಯತ್ಯಾಸ ಡಿ ಯನ್ನು ಸೂಚಿಸುತ್ತದೆ. ಸಾಮಾನ್ಯ ವ್ಯತ್ಯಾಸ ಡಿ ಎಂದು ಸೂಚಿಸುತ್ತದೆ. ಸಮಾಂತರ ಶ್ರೇಣಿಯ ಎನ್ನೇ ಪದ ಸಾಮಾನ್ಯ ಪದ ಎಂದು ಸೂಚಿಸುತ್ತದೆ. ಇಲ್ಲಿ ಸಮಾಂತರ ಶ್ರೇಣಿಯ an = a + n - 1 × d ಎಂದು ಆಗಿದೆ. ಅದೇ ತರ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ
ಬರೀಬೇಕಾದ್ರೆ a1 a2 a3 ಮೀನ್ಸ್ a raised to n a plus d a plus 2d ಅಪ್ ಟು ಡ್ಯಾಶ್ a plus n minus 2 to d ಎಂದು ಬರೆಯಬಹುದು. ಶ್ರೇಣಿಯ nನೇ ಪದವು an ಆಗಿರುತ್ತದೆ. ಸಮಾಂತರ ಶ್ರೇಣಿಯ ಮೊದಲನೆಯ n ಪದಗಳ ಮೊತ್ತ, ಇಲ್ಲಿ ಮೊತ್ತವನ್ನು ಕಂಡುಹಿಡಿಯಿರಿ ಅಂದರೆ ಈ ಸೂತ್ರವನ್ನು ಬಳಸಬಹುದು. Sn equal to n by 2 into bracket 2a plus n minus 1 to d. ಇಲ್ಲಿ ಇದು ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿಯುವ ಸೂತ್ರ. ಇನ್ನೊಂದು ಸೂತ್ರ, ಒಂದು ಸಮಾಂತರ ಶ್ರೇಣಿಯ nನೇ ಪದ ಕೊನೆ ಪದ ಆಗಿದ್ದರೆ, ಕೊನೆ ಪದ ಕೊಟ್ಟಿದ್ರೆ ಆ ಶ್ರೇಣಿ ಎಲ್ಲ ಪದಗಳ ಮೊತ್ತ ಕಂಡುಹಿಡಿಯಬೇಕಾದ್ರೆ ಇಲ್ಲಿ ಎಲ್ ಅನ್ನು ಸೂಚಿಸುತ್ತದೆ. ಎಲ್ ಮೀನ್ಸ್ ಲಾಸ್ಟ್ ಟರ್ಮ್, ಕೊನೆ ಪದ. Sn equal to n by 2 a plus l. ಈ ಸೂತ್ರವನ್ನು ಕೊನೆ ಪದ ಕೊಟ್ಟಾಗ ಈ ಸೂತ್ರವನ್ನು ಬಳಸಬಹುದು. 1 ರಿಂದ n ವರೆಗಿನ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಬೇಕಾದ್ರೆ ಸೊ ಈ ತರ 1 2 3 ಅಪ್ ಟು n. Sn equal to n into bracket n plus 1 divided by 2. ಈ ಸೂತ್ರ ಸಹಾಯದಿಂದ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಬಹುದು. ಅದೇ ರೀತಿ 1 ರಿಂದ n ವರೆಗಿನ ಬೆಸ ಸಂಖ್ಯೆಗಳ ಮೊತ್ತ ಅಂದರೆ 1 3 5 7 ಅಪ್ ಟು n. ಈ ಬೆಸ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಬೇಕಾದ್ರೆ n ಸ್ಕ್ವೇರ್ ಮುಖಾಂತರ ಬೆಸ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಬಹುದು. ಅದೇ ರೀತಿ 1 ರಿಂದ n ವರೆಗಿನ ಸಮ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಬೇಕಾದ್ರೆ 2 4 6 8 ಅಪ್ ಟು n ಅಂದರೆ n to bracket n plus 1 ಈ ಸೂತ್ರ ಸಹಾಯದಿಂದ ಕಂಡುಹಿಡಿಯಬಹುದು. ಅಭ್ಯಾಸ 5.1 ಈಗ ಹೊಸ ಟೆಕ್ಸ್ಟ್ ಬುಕ್ ಪ್ರಕಾರ ಅಭ್ಯಾಸ 5.1 ಪ್ರಕಾರ ಈ ಒಂದನೇ ಲೆಕ್ಕ ನೋಡೋಣ. ಈ ಕೆಳಗೆ ಯಾವ ಸಂದರ್ಭಗಳಲ್ಲಿ ಕೊಟ್ಟಿರುವ ಸಂಖ್ಯಾ ಪಟ್ಟಿಯ ಸಮಾಂತರ ಶ್ರೇಣಿ ಉಂಟು ಮಾಡುತ್ತದೆ ಏಕೆ? ಒಂದನೇ ಲೆಕ್ಕ ನೋಡೋಣ. ಒಂದನೇ ಲೆಕ್ಕ, ಒಂದು ಟ್ಯಾಕ್ಸಿ ಬಾಡಿಗೆ ಮೊದಲು ಕಿಲೋಮೀಟರ್ಗೆ ರೂಪಾಯಿ 15 ಆಗಿದ್ದು ನಂತರದ ಕಿಲೋಮೀಟರ್ಗೆ ರೂಪಾಯಿ 8ರಂತೆ ಇರುತ್ತದೆ. ಉತ್ತರ ಬಿಡಿಸೋಣ. ಸೊ ಮೊದಲು ಕಿಲೋಮೀಟರ್ಗೆ 15, ನಂತರ ಕಿಲೋಮೀಟರ್ಗೆ 8ರಂತೆ ಇರುತ್ತದೆ. ಎರಡನೇ ಕಿಲೋಮೀಟರ್ 15 ಪ್ಲಸ್ 8, ಮೂರನೇ ಕಿಲೋಮೀಟರ್ಗೆ 23 ಪ್ಲಸ್ 8 ಅಂದರೆ ಒಂದನೇ ಕಿಲೋಮೀಟರ್ 15, ಎರಡನೇದು 15 ಪ್ಲಸ್ 8 23. ಸೊ ಮೂರನೇದು 23 ಪ್ಲಸ್ 8 31. ಇಲ್ಲಿ ವ್ಯತ್ಯಾಸ ಒಂದೇ ಆಗಿರೋದ್ರಿಂದ ಇದು ಸಮಾಂತರ ಶ್ರೇಣಿ ಆಗಿರುತ್ತದೆ. ಇದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ. ಪ್ರತಿ ಹಿಂದಿನ ಪದಕ್ಕೆ 8 ಕೂಡಿಸಿ ಆಗ ಮುಂದಿನ ಪದವು ಸಿಗುತ್ತದೆ. ಇಲ್ಲಿ ವ್ಯತ್ಯಾಸ 8 ಎಲ್ಲ ಕಡೆ 8 ಆಗಿರೋದ್ರಿಂದ ಇದು ಸಮಾಂತರ ಶ್ರೇಣಿ ಆಗಿರುತ್ತದೆ. ಈಗ ಎರಡನೇ ಲೆಕ್ಕ ನೋಡೋಣ. ಈಗ ಎರಡನೇ ಲೆಕ್ಕ, ಒಂದು ನಿರ್ವಾತಗೊಳಿರುವ ವಾಯುರೇಚಕ ಯಂತ್ರವು ಪ್ರತಿ ಸಲ ಸಿಲಿಂಡರ್ನಲ್ಲಿರುವ ಅನಿಲದ 1/4ರಷ್ಟು ಅನಿಲವನ್ನು ಹೊರತೆಗೆದರೆ ಉಳಿಯುವ ಅನಿಲದ ಪ್ರಮಾಣಗಳು. ಸೊ ಇದು ಬಿಡಿಸೋಣ. ಉತ್ತರ, ಸಿಲಿಂಡರ್ನಲ್ಲಿ ಇರುವ ಗಾಳಿಯ ಪ್ರಮಾಣವು ವಿ ಅಂದರೆ ವಿ ಇಸ್ ವ್ಯಾಲ್ಯೂಮ್ ಎಂದು ತಿಳಿದು ಮಾನಗಳಾಗಿರಲಿ ವಿ ಎಂದು ಸೂಚಿಸೋಣ. ಮೊದಲನೇ ಸಲ ವಾಯುರೇಚಕ ಯಂತ್ರದಿಂದ ಸಿಲಿಂಡರ್ನಲ್ಲಿರುವ ಅನಿಲವನ್ನು ತೆಗೆದಾಗ ಅಂದರೆ ವಿ ಈಕ್ವಲ್ ಟು ವಿ ಮೈನಸ್ ವಿ ಬೈ 4. ಇಲ್ಲಿ ಲಸ 4 ಆದ್ರಿಂದ 4 ಮೈನಸ್ ವಿ ಮೀನ್ಸ್ 3v by 4 ಮೊದಲನೇ ಸಲ ಬರುತ್ತದೆ. ಅದೇ ಸಲ ಎರಡನೇ ಸಲ ವಾಯುರೇಚಕ ಯಂತ್ರದಿಂದ ಸಿಲಿಂಡರ್ನಲ್ಲಿರುವ ಅನಿಲವನ್ನು ತೆಗೆದಾಗ ಉಳಿದ ಗಾಳಿಯ ಪ್ರಮಾಣವು 3v ಮೈನಸ್ 4 ಮೈನಸ್ 1 by 4 ಇಂಟು 3v by 4 ಅಂದರೆ 3v by 4 3v by 16. ಇಲ್ಲಿ 4 ಮತ್ತು 16 ನಡುವಿನ ವ್ಯತ್ಯಾಸ 16 ಆಗುತ್ತದೆ. 3 4 12 3 4 4 16 16 16. ಸೊ 3 4 12 3 3 12 ಮೈನಸ್ 3 9v by 16. ಸೊ ಇದೇ ಥರ ನಾವು ಪದಗಳನ್ನು ಘನಫಲಗಳನ್ನು ವಿ 3v by 4 9v by 16 v1 v2 ಇಂದ ಬಂದ ಅಂಶಗಳನ್ನು ನೋಡಿದಾಗ ವ್ಯತ್ಯಾಸ ಮಾಡಿದಾಗ 3v ಮೈನಸ್ ವಿ ಮೈನಸ್ ವಿ ಮೈನಸ್ ವಿ ಬೈ 4 9v by 16 minus 3y by 4 minus 3v by 16 v3 minus v2. ಇಲ್ಲಿ ವ್ಯತ್ಯಾಸ ಬೇರೆ ಬೇರೆ ಉತ್ತರ ಬರೋದ್ರಿಂದ
ವ್ಯತ್ಯಾಸ ಸ್ಥಿರವಾಗಿಲ್ಲ. ಆದ್ದರಿಂದ ಇದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುವುದಿಲ್ಲ. ಆದರೆ ಇದು ಸಮಾಂತರ ಶ್ರೇಣಿ ಅಲ್ಲ. ಈ ಎರಡನೇ ಸಮಸ್ಯೆ ಸಮಾಂತರ ಶ್ರೇಣಿ ಅಲ್ಲ ಎಂದು ಬರೆಯಬಹುದು. ಈಗ ಮೂರನೇ ಸಮಸ್ಯೆಯನ್ನು ನೋಡೋಣ. ಬಾವಿಯನ್ನು ತೋಡುವಾಗ ಮೊದಲನೇ ಮೀಟರ್ಗೆ 150 ರೂಪಾಯಿ, ನಂತರದ ಪ್ರತಿ ಮೀಟರ್ಗೆ 50 ರೂಪಾಯಿರಂತೆ ಹೆಚ್ಚಾಗುತ್ತದೆ ಹೋಗುತ್ತದೆ. ಉತ್ತರ: ಮೊದಲನೇ ಮೀಟರ್ಗೆ 150 ರೂಪಾಯಿ, ಸೊ 50ರಂತೆ ಹೆಚ್ಚಾಗುತ್ತದೆ. ಎರಡನೇ ಮೀಟರ್ಗೆ 150 ಪ್ಲಸ್ 50 200, ಸೊ ಮೂರನೇ ಮೀಟರ್ಗೆ 250 ಪ್ಲಸ್ 50 250. ಸೊ ಇಲ್ಲಿ ಒಂದನೇದು 150 ಅದರಾಗ ಕೂಡಿಸಿದಾಗ 50, 200 ಅದರಾಗ ಕೂಡಿಸಿದಾಗ 250, ಇದರ ಕೂಡಿಸಿದಾಗ ಇದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ. ಯಾಕಂದರೆ ವ್ಯತ್ಯಾಸ ಒಂದೇ ಇದರಿಂದ ಇದು ಸಮಾಂತರ ಶ್ರೇಣಿಯಾಗಿ ಉಂಟು ಮಾಡುತ್ತದೆ. ಪ್ರತಿ ಹಿಂದಿನ ಪದಕ್ಕೆ 50 ಕೂಡಿಸಿದಾಗ ಇದು ಮುಂದಿನ ಪದಕ್ಕೆ ಸಿಗುತ್ತದೆ. ಇದು ಸಮಾಂತರ ಶ್ರೇಣಿ ಆಗಿದೆ. ನಾಲ್ಕನೇ ಪ್ರಶ್ನೆ ನೋಡೋಣ. ಆರಂಭಿಕ ಠೇವಣಿ ರೂಪಾಯಿ 10,000 8% ಚಕ್ರಬಡ್ಡಿಯಂತೆ ಪ್ರತಿ ವರ್ಷ ಆಗುವ ಮೊತ್ತ ಎಷ್ಟು? ಉತ್ತರ: ಮೊತ್ತ ಇಲ್ಲಿ ಚಕ್ರಬಡ್ಡಿ ಸೂತ್ರ A = P × 1 + R/100 n. P ಕೊಟ್ಟಿದ್ದಾರೆ 10,000, R %, T ಮೊದಲನೇ ವರ್ಷ, ಎರಡನೇ ವರ್ಷ, ಮೂರನೇ ವರ್ಷ ಕಂಡುಹಿಡಿಯಬಹುದು. ಆರಂಭಿಕ ಠೇವಣಿ A1 ಅಂದರೆ 10,000 ಕೊಟ್ಟಿದ್ದಾರೆ. ಒಂದನೇ ವರ್ಷದಲ್ಲಿ ಮೊತ್ತ 1, R 8, 100. ಈ ಎರಡು 0 ತೆಗೆದಾಗ ಇಲ್ಲಿ 100 ಇರ್ತದೆ. ಈ ಲಸ ತೆಗಿಬೇಕು 1/1, ಸೊ ಇಲ್ಲಿ ಲಸ 100 ಆಗುತ್ತದೆ. 100 + 8, ಸೊ 108/100 ಆಗುತ್ತದೆ. ಆಗ ಈ ಎರಡು ಸೊನ್ನೆಗಳನ್ನು ಕ್ಯಾನ್ಸಲ್ ಮಾಡಿದಾಗ 100 × 108 ಗುಣಾಕಾರ ಮಾಡಿದಾಗ 10,800 ಬರುತ್ತದೆ. ಅದೇ ಥರ ಎರಡನೇ ವರ್ಷದಲ್ಲಿ ಮೊತ್ತ 100 × 1 + 8/100 ಸ್ಕ್ವೇರ್. ಇಲ್ಲಿ ಲಸ ತೆಗಿಬೇಕು, 100 ಲಸ ಆಗುತ್ತದೆ. ಸೊ 1/1, 100 + 8, 108/100. ಇದು ಸ್ಕ್ವೇರ್ ಇರೋದ್ರಿಂದ ಇದು ಎರಡು ಸಲ ಇಡಬೇಕಾಗುತ್ತೆ. 108 × 108. ಇದೇ ಥರ ಇದನ್ನು 2 ಸಲ ಇಡಬೇಕಾಗುತ್ತೆ. 100 × 100. ಈ 4 ಸೊನ್ನೆಗಳನ್ನು ಕ್ಯಾನ್ಸಲ್ ಮಾಡಿ, ಈ 4 ಸೊನ್ನೆ ಕ್ಯಾನ್ಸಲ್ ಮಾಡಿದಾಗ 108 × 108 ಗುಣಾಕಾರ ಮಾಡಿದಾಗ 11,664 ಉತ್ತರ ಬರುತ್ತದೆ. ಅದೇ ರೀತಿ A1, A2, A3 ಅಂದರೆ A1 ಅಂದರೆ 10,000, A2 ಅಂದರೆ 10,800, A3 ಅಂದರೆ 11,664. A1, A2, A3 ಬಂದ ಅನ್ಸರ 10,000, 10,800, 11,664. ಇವುಗಳ ವ್ಯತ್ಯಾಸ ತೆಗೆಯೋಣ. A2 - A1, A2 ಮೀನ್ಸ್ 10,800 ಮೈನಸ್ A1 10,000. 10,800ರಲ್ಲಿ 10,000 ತೆಗೆದಾಗ 800 ಉತ್ತರ ಬರುತ್ತದೆ. ಅದೇ ರೀತಿ A3 - A2, A3 ಅಂದರೆ ಇದು 11,664ರಲ್ಲಿ 10,800 ಮೈನಸ್ ಮಾಡಿದರೆ 864 ಬರುತ್ತದೆ. ನೋಡ್ರಿ, ವ್ಯತ್ಯಾಸ ಬೇರೆ ಬೇರೆ ಬರೋದ್ರಿಂದ ಇದು ಸಮಾಂತರ ಶ್ರೇಣಿ ಆಗುವುದಿಲ್ಲ. ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿಲ್ಲ, ಆದ್ದರಿಂದ ಸಮಾಂತರ ಶ್ರೇಣಿ ಉಂಟು ಮಾಡುವುದಿಲ್ಲ. ಇದು ಸಮಾಂತರ ಶ್ರೇಣಿ ಅಲ್ಲ ಅಂತ ಬರೆಯಬಹುದು. ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಂಪರ್ಕಿಸಿ. ನಿಮಗೆ ಬೇಕಾದ ವಿಡಿಯೋಗಳನ್ನು ಆಯ್ಕೆ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್. ಶೇರ್ ಮಾಡಿ, ಲೈಕ್ ಮಾಡಿ. Admission opens CBC, NCERT and state as per syllabus. Kannada medium and English medium. Address Opportunity Sainik School, Shastrinath Road, Jaipur. Expert Career Academy. So class 10, 9th, 8, 7, class 6th, 5th, class 4th and Navodaya Sainik keep the coaching in all competitive exams. Address Opportunity Sainik School, first gate. Spoken English class, PUC per second Arts, PUC per second Commerce and PUC per second Science, Physics, Chemistry, Biology, Maths coaching available. Address Opportunity Sainik School, first gate, Habibnagar, Shastrinath Road, Jaipur.
ಒಮ್ಮೆ ಭೇಟಿ ಕೊಡಿ.